ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ಅಂದರೆ ಇವತ್ತು ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ಸೊ ಫುಲ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸೋದು ದೇವಸ್ಥಾನದಲ್ಲಿ ಅಂತೆಲ್ಲ ಸ್ವಲ್ಪ ಡೀಟೇಲ್ಸ್ ನನಗೆ ಎಷ್ಟು ಗೊತ್ತು ಅದಷ್ಟನ್ನೇ ನಾನು ಹೇಳ್ತೀನಿ. ನನಗೂ ಕಂಪ್ಲೀಟಾಗಿ ಏನು ಗೊತ್ತಿಲ್ಲ. ಇಷ್ಟಂತ ಒಂದು ಅಮೌಂಟ್ ಕೊಟ್ಟರೆ ಅವರೇ ನಮಗೆ ಪೂಜೆ ಎಲ್ಲ ಮಾಡಿ ಇಷ್ಟು ಜನಕ್ಕೆ ಕರೆದ್ರೆ ಊಟ ಕೂಡ ಕೊಡ್ತಾರೆ. ಸೊ ಇವತ್ತೆಲ್ಲ ನಾನು ಕೂಡ ನೋಡ್ತೀನಿ, ನನಗೂ ಇದು ಫಸ್ಟ್ ಟೈಮು. ಸೊ ಎಲ್ಲ ತಿಳ್ಕೊಂಡು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಗೋ. ನಾವು ಮಾಡಿಸಿದ್ದು ಪೂಜೆ ಬಂದುಬಿಟ್ಟು ಹ್ಯಾಮ್ ಅಂತ ಜಾಗದಲ್ಲಿ. ಹ್ಯಾಮಲ್ಲಿ ನಮಗೆ 2-3 ಟೆಂಪಲ್ ಮೇಲೇ ಇದೆ. ಸೊ ನಾವು ಇವತ್ತು ಮುರುಗನ್ ಟೆಂಪಲಲ್ಲಿ ಪೂಜೆ ಮಾಡಿಸೋಣ ಅಂತ ಆಯ್ಕೆ ಮಾಡ್ಕೊಂಡ್ವಿ. ಬಿಕಾಸ್ ಇಲ್ಲೇ ಎಲ್ಲರೂ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಪೂಜೆ ಮಾಡಿಸಿರೋದ್ರಿಂದ ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲಿ ಚೆನ್ನಾಗಾಗಿದ್ದರಿಂದ ನಾವು ಇಲ್ಲೇ ಆಪ್ಟ್ ಮಾಡಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ಅರ್ಚಕರು ತುಂಬ ಪರಸ್ಪರವಾಗಿ ತುಂಬ ಒಳ್ಳೆಯವರಾಗಿದ್ದರು. ಎಷ್ಟು ಚೆನ್ನಾಗಿ ನಮಗೆ ಎಲ್ಲ ಹೇಳಿ ಮಾಡಿಸಿ ಪೂಜೆನ ನಮ್ಮ ಕೈಲೇ ಮಾಡಿಸಿದ್ರು. ತುಂಬ ಇಷ್ಟ ಆಯಿತು, ಮನಸ್ಪೂರ್ವಕವಾಗಿ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು. ಸೋ ಪೀಸ್ಫುಲ್, ಸೋ ಕಾಮ್ ಅಂತ ಹೇಳ್ಬೋದು. ದೇವ್ರದ್ದು ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಫುಲ್ಲು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಪೂಜೆಗೆ. ನಾವು ಬಂದ ತಕ್ಷಣ ಪೂಜೆನ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಆರಾಮಾಗಿ ಪೀಸ್ಫುಲ್ಲಾಗಿ ಆಯಿತು ಪೂಜೆ ಬಂದುಬಿಟ್ಟು. ನನಗಂತೂ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ವರ್ತ್ ದ ಮನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಸಿದ್ರು. ಒಂದೊಂದು ಗುಡಿಗೂ ಕರ್ಕೊಂಡೋಗಿ ನಮ್ಮ ಹತ್ರ ಅರ್ಚನೆ ಮಾಡಿಸಿದ್ರು. ಬಹಳ ಇಷ್ಟ ಆಯಿತು ಪೂಜೆ ಎಲ್ಲ ಮಾಡಿಸಿ. ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲದನ್ನು ಹಾಕಿರ್ತೀನಿ, ಕೊನೆವರೆಗೂ ನೋಡಿ, ನಿಮಗೊಂದು ಐಡಿಯಾ ಸಿಗುತ್ತೆ ಹೇಗೆ ನಡೀತು ಅಂತ. ಎಲ್ಲ ಪೂಜೆನೂ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪನ ವಿಡಿಯೋ ಮಾಡಿರೋದನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನಾವು ಪೂಜೆ ಮಾಡಿಸ್ಬೇಕಂದ್ರೆ ಅಟ್ಲೀಸ್ಟ್ 1 ವಾರ ಮುಂಚೆನಾದರೂ ಹೇಳಬೇಕಾಗುತ್ತೆ ನಾವು ಏನು ಪೂಜೆ ಮಾಡಿಸ್ತಾ ಇದ್ದೀವಿ, ಆಮೇಲೆ ಎಷ್ಟು ಜನಕ್ಕೆ ನಾವು ಪ್ರಸಾದನ ಹಂಚ್ತೀವಿ ಅನ್ನೋದನ್ನ ನಾವು ಮುಂಚೆನೇ ಹೇಳಿದ್ರೆ ಅವ್ರಿಗೊಂದು ಅಂದಾಜು ಸಿಗುತ್ತೆ. ಸೊ ಅವ್ರು ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಜರ್ಮನಿಲಿ ನಾವು ಏನು ಟೆಂಪಲ್ಸ್ ನೋಡ್ತಿದ್ದೀನಿ, ನಾನು ಮೋಸ್ಟ್ ಆಫ್ ದ ಟೆಂಪಲ್ಸ್ ಎಲ್ಲ ಶ್ರೀಲಂಕನ್ ತಮಿಳ್ ಅವರು ಬಿಲ್ಟ್ ಮಾಡಿರೋದೇ ಆಗಿರುತ್ತೆ. ಟೆಂಪಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಲ್ಟ್ ಮಾಡಿರ್ತಾರೆ, ಸ್ಪೇಷಿಯಸ್ ಆಗೂ ಇರುತ್ತೆ, ಮತ್ತು ಅಲಂಕಾರ ಕೂಡ ಚೆನ್ನಾಗಿ ಮಾಡಿರ್ತಾರೆ ದೇವರಿಗೆಲ್ಲ. ಯೂಶಲಿ ವೀಕೆಂಡ್ಸಲ್ಲಿ ನಮಗೆ ಪ್ರಸಾದ ಕೂಡ ಲಭ್ಯವಿರುತ್ತೆ. ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಬರೋದಂದರೆ. ನಾವು ವೀಕೆಂಡಲ್ಲಿ ತುಂಬ ಜನನ ನಾವು ಕಾಣ್ಬೋದು, ತುಂಬ ಜನ ಬರ್ತಾರೆ ದೇವಸ್ಥಾನ ಪೂಜೆ ಎಲ್ಲ ಮಾಡಿಸೋದಕ್ಕೆ. ಆ್ಯಂಡ್ ಇವತ್ತು ನಾವು ಪೂಜೆ ಮಾಡಿಸಿದ್ದು ಬಂದುಬಿಟ್ಟು ಒಂದು 150 ಯೂರೋ ಅಂತ ಕೊಟ್ಟಿದ್ವಿ. ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸಲ್ಲಿ 13,000-14,000 ಬರ್ಬೋದೇನೋ. ಅಷ್ಟು ಕೊಟ್ಟರೆ ನಮಗೆ ಅಭಿಷೇಕದಿಂದ ಹಿಡಿದು ಎಲ್ಲ ನಮ್ಮ ಕೈಲೇ ಎಲ್ಲ ಮಾಡಿಸ್ತಾರೆ ದೇವ್ರ ಹತ್ರ. ಸೊ ನನಗನ್ನಿಸ್ತು ವರ್ತ ಮನಿ ಅಂತಲೇ ಅನ್ನಿಸ್ತು ಮಾಡಿಸಿದ್ದು. ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ತಂಗೂ ಆಗುತ್ತೆ. ಆಮೇಲೆ ನಮಗೆ ಇಲ್ಲಿ ಜಾಸ್ತಿ ಟೆಂಪಲ್ಸ್ ಇರೋದಲ್ಲ, ಸೊ ಎಲ್ಲಿ ಇರುತ್ತೆ ನಾವು ಅಲ್ಲಿನೇ ನಾವು ಯುಟಿಲೈಸ್ ಮಾಡ್ಕೊಬೇಕಾಗುತ್ತೆ. ಸೊ ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಊಟ ಎಲ್ಲ ಕೂಡ ಲಭ್ಯವಿತ್ತು, ಪ್ರಸಾದ ಎಲ್ಲ ಮಾಡಿಟ್ಟಿದ್ರು, ರೆಡಿ ಇತ್ತು. ಒಂದು 15-16 ಜನನ ಕರಿಬೋದಾಗಿತ್ತು. 12-15 ಅಂತಲೇ ಅಂದ್ಕೊಳ್ಳಿ. ನಮಗೊಂದು 15 ಜನ ಕರೆದಿದ್ವಿ ನಾವು. ಸೊ ವರ್ತಿಟ್ ಅಂತಲೇ ಹೇಳ್ಬೋದು. ಪ್ರಸಾದ ಅಂತ ಬಂದಾಗ ಒಂಥರ ಕರ್ದಿರೋ ಐಟಮ್ ಮಾಡಿದರು. ಬಜ್ಜಿ ಮಾಡಿರ್ತಾರೆ. ಇವತ್ತು ಬಂದುಬಿಟ್ಟು ಉರಿತಾಲ್ ವಡ ಮಾಡಿದ್ದು. 3 ಥರ ಸ್ವೀಟ್ ಮಾಡಿದರು ನೈವೇದ್ಯಕ್ಕೆ. ಆಮೇಲೆ ರೈಸ್ ಇತ್ತು, 2 ಥರ ಸಾಂಬಾರಿತ್ತು. ಒಂದು ಸಾಂಬಾರು ಬಂದ್ಬಿಟ್ಟು ಮಿಕ್ಸ್ ವೆಜ್ ಮಾಡಿದ್ದು, ಇನ್ನೊಂದು ಬಂದುಬಿಟ್ಟು ದಾಲ್ದು ಸಾಂಬಾರು ಮಾಡಿದರು. ಇಸ್ ಇಟ್ ಗುಡ್? ಫೈನಲಿ ಏನಂದರೆ ಎಲ್ಲರಿಗೂ ಖುಷಿ ಆಯಿತು. ಎಲ್ಲರೂ ಹೊಟ್ಟೆ ತುಂಬ ಪ್ರಸಾದ ತಿಂದರು. ಇಟ್ ವಾಸ್ ರಿಯಲಿ ಎ ವೆರಿ ಮೆಮೊರಬಲ್ ಗುಡ್ ಡೇ ಅಂತಲೇ ಹೇಳ್ಬೋದು.